ಇದು TV5 ಕನ್ನಡ ಜನದನಿ ವರದಿಯ ಬಿಗ್ ಇಂಪ್ಯಾಕ್ಟ್. ಕೊಪ್ಪಳದಲ್ಲಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣಕ್ಕೆ ವಿಳಂಬ ಮಾಡಲಾಗ್ತಾ ಇತ್ತು. ಈಗ ಬಹುದೊಡ್ಡ ಫಲಶ್ರುತಿ ಇದು. TV5 ವರದಿಯಾದ ಬೆನ್ನಲ್ಲೇ ಕೆಲವೇ ದಿನಗಳಲ್ಲಿ ಕೆಲಸ ಆಗ್ತಾ ಇದೆ. ರೈಲ್ವೆ ಅಂಡರ್ ಪಾಸ್ ನಿರ್ಮಾಣಕ್ಕೆ ಕಾಮಗಾರಿಗೆ ವಿಳಂಬ ಮಾಡಿದ್ರು. ಜೀವ ಭಯದಲ್ಲೇ ನಿತ್ಯ ರೈಲ್ವೆ ಹಳಿ ಮೇಲೆ ಜನರು ಓಡಾಡ್ತಾ ಇದ್ರು. ವರದಿ ಪ್ರಸಾರವಾದ ಬಳಿಕ ಅಲ್ಲಿನ ಸಂಸದ ಕರಡಿ ಸಂಗಣ್ಣ ಎಚ್ಚೆತ್ತುಕೊಂಡಿದ್ದಾರೆ. ರೈಲ್ವೆ ಅಂಡರ್ ಪಾಸ್ ಕಾಮಗಾರಿ ಸ್ಥಳಕ್ಕೆ ಖುದ್ದು ಅವರೇ ಭೇಟಿಯನ್ನು ಕೊಟ್ಟಿದ್ದಾರೆ ಸಂಗಣ್ಣ ಕರಡಿ. ಈ ಬೆನ್ನಲ್ಲೇ ಕಾಮಗಾರಿಗೆ ಸಿದ್ಧತೆ ಮಾಡಿಕೊಂಡಿದೆ ರೈಲ್ವೆ ಇಲಾಖೆ. ಫೆಬ್ರವರಿ 3ರಿಂದ ಕಾಮಗಾರಿ ಪ್ರಾರಂಭಿಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. TV5 ಕನ್ನಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಬಿಜೆಪಿಯ ಸಂಸದ ಕರಡಿ ಸಂಗಣ್ಣ. ಹಾಗೆ ಅಲ್ಲಿನ ಜನರು ಕೂಡ, ಸಾರ್ವಜನಿಕರು ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ಅಂಡರ್ ಪಾಸ್ ಇರಲಿಲ್ಲ ಅಲ್ಲಿ, ಅಂದರೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದರು. ಯಾವ ಕಡೆಯಿಂದ ಯಾವ ಟ್ರೈನ್ ಬರುತ್ತೋ ಗೊತ್ತಾಗ್ತಿರಲಿಲ್ಲ. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಹಾಗೆ ಓಡಾಡ್ತಾ ಇದ್ದರು. ಜೀವ ಭಯದಲ್ಲೇ ಹೋಗ್ತಾ ಇದ್ದರು. ಏನಾದರೂ ಅನಾಹುತ ಆದರೆ ಖಂಡಿತವಾಗ್ಲೂ ಅಲ್ಲಿ ಆಗ್ತಾ ಇತ್ತು. ನೋಡಿ, ಕರಡಿ ಸಂಗಣ್ಣ ಅವರು TV5 ವರದಿಗೆ ಎಚ್ಚೆತ್ತು ಗೌರವ ಕೊಟ್ಟು ಆ ಸ್ಥಳಕ್ಕೆ ಬಂದಿದ್ದಾರೆ. ಫೆಬ್ರವರಿ 3ರಿಂದ ಕಾಮಗಾರಿ ಶುರುವಾಗುತ್ತೆ. ಹಲವು ದಿನಗಳ ಹಿಂದೆ ಜನದನಿಯಲ್ಲಿ ಇದೇ ಸಮಸ್ಯೆ ಬಗ್ಗೆ TV5 ನಿರಂತರವಾಗಿ ವರದಿಯನ್ನು ಮಾಡಿತ್ತು. ರೈಲ್ವೆ ಅಂಡರ್ ಪಾಸ್ ಭಾಳ ವಿಳಂಬ ಆಗ್ತಾ ಇತ್ತು. ನೋಡಿ, ಎಲ್ಲರೂ ಕೂಡ ಅಲ್ಲಿ ವ್ಯಾಪಾರಸ್ಥರಾಗಿರ್ಬೋದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸ್ಥಳೀಯರು, ಅಂಡರ್ ಪಾಸ್ ಇರಲಿಲ್ಲ. ಅಂದರೆ ನಡ್ಕೊಂಡೇ ಹೋಗಬೇಕಾಗಿತ್ತು ಆ ಟ್ರ್ಯಾಕನ್ನು ದಾಟಿ. ಈಗ ವರದಿ ಆದಮೇಲೆ ಸಂಗಣ್ಣ ಕರಡಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟರು. ಅಲ್ಲಿ ಸ್ಥಳೀಯರಿಂದ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಜಾಗ ಏನಿದೆ ಅದರಲ್ಲಿ ಈಗ ಅಂಡರ್ ಪಾಸ್ ಆಗಬೇಕು. ಹಾಗಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ರೈಲ್ವೆ ಇಲಾಖೆ ಮಾಡಿಕೊಂಡಿದೆ. ಫೆಬ್ರವರಿ 3ರಿಂದ ಕಾಮಗಾರಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಾಮಾಜಿಕ ಬದ್ಧತೆ, TV5ನ ಸಾಮಾಜಿಕ ಕಳಕಳಿಗೆ ಹಿಡಿದಂತಹ ಕೈಗನ್ನಡಿ. ಇದು ಮತ್ತೊಂದು ಜಯ ನಮ್ಮ ಹೋರಾಟಕ್ಕೆ. ನೋಡಿ, ಅಲ್ಲಿ ಯಾವ ರೀತಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಏನೇ ಒಂದು ಸಣ್ಣ ಕೆಲಸ ಇದ್ದರೂ ಕೂಡ, ಅಥವಾ ಈ ಕಡೆಯಿಂದ ಆ ಕಡೆ ಹೋಗಬೇಕು ಅಂದರೂ ಕೂಡ ಆ ರೈಲ್ವೆ ಟ್ರ್ಯಾಕನ್ನು ದಾಟಿಕೊಂಡು ಅವರು ಬರಬೇಕಾಗಿತ್ತು. ಆ ಕಡೆ ಈ ಕಡೆ ಟ್ರೈನ್ಗಳು ಬಂದರೆ ಮುಗಿದು ಹೋಗ್ತಿತ್ತು ಕತೆ. ಭಾಳ ಅವಶ್ಯಕತೆ ಇತ್ತು. ಸುಮಾರು 4-5 ವರ್ಷದಿಂದ ಹೋರಾಟಗಳು ನಡೀತಾ ಇತ್ತು. ಮನವಿ ಪತ್ರ ಕೊಡ್ತಾ ಇದ್ದರು. ಸ್ಥಳೀಯ ಶಾಸಕರು ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಸಂಸದರು ಕೂಡ ಅದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿರಲಿಲ್ಲ. ನೋಡಿ, ಹಾಗೆ ಟ್ರೈನ್ ಹೋಗ್ತಾ ಇರ್ತಿದ್ವು. ಟ್ರೈನ್ ಆ ಕಡೆ ಈ ಕಡೆ ಬರುತ್ತಾ ಅನ್ನೋದನ್ನು ಕಾದು ಅವರು ರೈಲ್ವೆ ಹಳಿಯನ್ನು ದಾಟಿ ಆ ಕಡೆ ಸಾಗಬೇಕಾಗಿತ್ತು. ಅಲ್ಲಿನ ಪ್ರತಿಯೊಬ್ಬರಿಗೂ ಕೂಡ, ಸ್ಥಳೀಯರಿಗೆ ಇದು ಸಮಸ್ಯೆ ಆಗ್ತಾನೇ ಇತ್ತು. ಅದರಲ್ಲೂ ವಯಸ್ಸಾದಂಥವ್ರಿಗೆ ಭಾಳ ಕಷ್ಟ ಆಗ್ತಾಯಿತ್ತು. ಏನಾದರೂ ವಿಳಂಬ ಆಯಿತು ಅಂತ ಹೇಳಿದ್ರೆ, ಅಥವಾ ಕಾಲೇನಾದರೂ ಅಲ್ಲಿ ಸಿಕ್ಕಾಕೊಳ್ತು ಅಂತ ಹೇಳಿದ್ರೆ, ಅರ್ಜೆಂಟ್ ಇತ್ತು ಅಂತಂದರೆ ರೈಲ್ವೆ ಹಚ್ಕೊಂಡು ಹೋಗ್ಬಿಡೋದು. ಹಾಗಾಗಿನೇ ಈಗ ಉತ್ತಮವಾದಂಥ ಕೆಲಸಕ್ಕೆ ಸಂಗಣ್ಣ ಕರಡಿ ಮುಂದಾಗಿದ್ದಾರೆ. TV5ನಿಂದ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಯಾರೇ ಆಗಿರ್ಬೋದು, ಜನರಿಗೆ ಒಳ್ಳೇದು ಮಾಡ್ತಾರೆ, ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಅಂತಂದರೆ ಯಾವಾಗಲೂ ಕೂಡ ನಾವು ಆಭಾರಿಯಾಗಿರ್ತೇವೆ. ಕೆಲಸ ಮಾಡದಿದ್ದರೆ ಎಚ್ಚರ ಮಾಡ್ತೀವಿ, ಚಳಿ ಬಿಡಿಸ್ತೀವಿ, ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತೀವಿ. ಕೆಲಸ ಮಾಡಿದರೂ ಕೂಡ ಅಷ್ಟೇ ನಾವು. ಹಾಗಾಗಿ ಸಂಗಣ್ಣ ಕರಡಿಯವರು ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಅನುದಾನ ಕೂಡ ಈಗಾಗಲೇ ಬಿಡುಗಡೆಯಾಗಿದೆಯಂತೆ. ಫೆಬ್ರವರಿ 3ರಿಂದ ಈ ಅಂಡರ್ ಪಾಸ್ ಕಾಮಗಾರಿ ಶುರುವಾಗಲಿದೆ. TV5ನವ್ರು ಮಾತ್ರ ಭಾಳ ಅತ್ಯವಶ್ಯಕವಾಗಿ ಭಾಳ ಇದು ಕೊಟ್ರಿ. ನೀವು ಮುತುವರ್ಜಿ ವಹಿಸಿ ಇದನ್ನು ಕಾರ್ಯಕ್ರಮ ಮಾಡಿದ್ರಿ. ಮತ್ತು MP ಸಾಹೇಬರಿಗೂ ಕೂಡ ತಾವು ಒತ್ತಡ ಕೊಟ್ಟು ಆದಮೇಲೆ ಕೂಡ ನಮಗೆ ಕೆಲಸ ತ್ವರಿತಗತಿಯಲ್ಲಿ ಆಗೋಂಥ ರೀತಿಯಲ್ಲಿ ನೀವು TV5 ಅವರು, ಮಾಧ್ಯಮದವರು ನಮಗೆ ಮಾಡಿಕೊಟ್ರಿ. ಹಾಗೆ ತಮಗೂ ಕೂಡ ನಮ್ಮ ಹೋರಾಟ ಸಮಿತಿಯಿಂದ ತಮಗೂ ಕೂಡ TV5ನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ 2 ತಿಂಗಳಂತ ಇರ್ತದೆ. ಇದು ಕೊಟ್ಟಿರೋದೇ 10 ತಾಸು ಕೊಡ್ತಾರೆ. 10 ತಾಸು ಅಂದರೆ 2 ದಿವಸದಲ್ಲಿ ಶೆಡ್ಯೂಲ್ ಕೊಡ್ತಾರೆ. ನಂತರ 2 ತಿಂಗಳಲ್ಲಿ ಫುಲ್ಫಿಲ್ ಎಲ್ಲ ಅಡ್ಡಾಡಲಿಕ್ಕೆ, ಜನರಿಗೆ ಅಡ್ಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರಂತ ನಾವು ಅಂದ್ಕೊಂಡಿದ್ದೀವಿ. ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ರಾಜ್ಯ ಸರ್ಕಾರ ಅನುದಾನ ಕೂಡ ಅದು ಅವಶ್ಯಕತೆ ಇದೆ. ಅದು MLA ಸಾಹೇಬರು ಏನಾದರೂ ಸ್ವಲ್ಪ ಇಚ್ಛಾಶಕ್ತಿಯಿಂದ
ತ್ವರಿತಗತಿಯಲ್ಲಿ ಏನಾದ್ರು ಮಾಡಿಕೊಟ್ರಂದರೆ ನಾವು ಇನ್ನೂ ಬೇಗನೆ ನಮ್ಮ ಏರಿಯಾದವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಪಾಸ್ ಅಂದರೆ 60 LC 63 ಅಂತ ಹೇಳ್ಬಿಟ್ಟು ಇದು ಹೇಳ್ತೀವಿ. ಓಜನಹಳ್ಳಿ ರಸ್ತೆಗೆ ಇದು ಅತ್ಯವಶ್ಯಕವಾಗಿರುವಂಥ ಅಂಡರ್ ಪಾಸ್ ಇದು ಓಜನಹಳ್ಳಿಗೆ, ಭಾಗ್ಯನಗರಕ್ಕೆ ಮತ್ತು ಗಣೇಶ ನಗರಕ್ಕೆ, ಮಹಾಲಕ್ಷ್ಮಿ ಲೇಔಟ್ಗೆ ಅತ್ಯವಶ್ಯಕವಾದಂಥ ನಮಗೆ ಅಂಡರ್ ಪಾಸ್. ಇದು 2019ರಿಂದ ನಮ್ಮ ಸತತವಾಗಿ ಮೇ ಬಿ 5ನೇ ವರ್ಷ 6ನೇ ವರ್ಷ ಹೋರಾಟದಿದ್ದೆಲ್ಲ. ಇವತ್ತು ಸಂಸದರು ಭಾಳ ಮುತುವರ್ಜಿ ವಹಿಸಿ ಇಚ್ಛಾಶಕ್ತಿಯಿಂದ ಈಡೇರಿಸಿದ್ರೆ ಈ ಒಂದು 3ನೇ ತಾರೀಕಿಗೆ, ಮೊನ್ನೆ 27ನೇ ತಾರೀಕು ಅದು ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಮುಂದಕ್ಕೆ ಹೋಯಿತು. ಇದು 3ನೇ ತಾರೀಕು, ಇದೇ ಫೆಬ್ರವರಿ 3ನೇ ತಾರೀಕು ಇದಕ್ಕೆ ಮುಹೂರ್ತ ಆಗ್ತಾಯಿದೆ. ಇತ್ತೀಚೆಗೆ ನಮ್ಮ TV5 ಚಾನೆಲ್ನಲ್ಲಿ ಇವತ್ತು ಜನಧ್ವನಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಿಲ್ಲೆಯಿಂದ ನಾಗರಾಜ್ ಪತ್ರಕರ್ತರು ಇವತ್ತು ಪ್ರಸಾರ ಮಾಡಿದರು. ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ನೋಡಿದ ತಕ್ಷಣ ನಮ್ಮ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಕರಡಿ ಸಂಗಣ್ಣ ಸಾಹೇಬರು ಇವತ್ತು ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಹತ್ತಿರ ಇರ್ತಕ್ಕಂಥ ಇವತ್ತು 62 ಗೇಟ್ಗೆ ಇವತ್ತು ಭೇಟಿ ನೀಡಿ 63 ಒಂದು ಗೇಟ್ಗೆ ಭೇಟಿ ನೀಡಿ ಇವತ್ತು ವೀಕ್ಷಣೆ ಮಾಡಿ ಚಾಲನೆ ಇವತ್ತು ಮಾಡಲಿಕ್ಕೆ ಇವತ್ತು ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಿದರೆ ಇದು ನಿಜವಾಗ್ಲೂ ಸಂತೋಷದ ಸಂಗತಿ ಅಂದರೆ ಕೂಡ ತಪ್ಪಾಗಲಿಲ್ಲ. ಈ ಭಾಗದ ಅನೇಕ ಜನ ಸಾರ್ವಜನಿಕರ ಒಂದು ಕೂಗು ಸುಮಾರು ವರ್ಷಗಳಿಂದ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ರು. ಅದರ ಅನುಗುಣವಾಗಿ ಇವತ್ತು ನಮ್ಮ ಅತಿ ವೇಗವಾಗಿ ಇವತ್ತು ಕಳೆದ 22ನೇ ತಾರೀಕಿಗೆ ಇವತ್ತು ಡೇಟನ್ನು ನಿಗದಿ ಮಾಡಿದರು. ಅದು ಸಮಯದ ಅಭಾವ ಆಗೋದರಿಂದ ಇವತ್ತು ಇತ್ತೀಚೆಗೆ ನಮ್ಮ TV5 ಚಾನೆಲ್ನಲ್ಲಿ ಇವತ್ತು ಜನಧ್ವನಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಿಲ್ಲೆಯಿಂದ ನಾಗರಾಜ್ ಪತ್ರಕರ್ತರು ಇವತ್ತು ಪ್ರಸಾರ ಮಾಡಿದರು. ಆ ನಿಟ್ಟಿನಲ್ಲಿ ಇವತ್ತು TV5 ಅವರು ಕೂಡ ಏನಂದ್ರೆ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತು ಪಬ್ಲಿಕ್ನಲ್ಲಿ ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸ ಮಾಡಿದರೆ ನಾನು TV5 ಕೂಡ ಈಗ ಅಭಿನಂದಿಸ್ತೇನೆ. ಯಾಕಂದರೆ ಬರೀ ನಮ್ಮ ಜೊತೆ, ನಮ್ಮ ಜನಪ್ರತಿನಿಧಿಗಳ ಜೊತೆ, ಅಧಿಕಾರಿಗಳ ಜೊತೆ ಇವತ್ತು ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು ಅದು ವೇಗವನ್ನು ಪಡ್ಕೊಳ್ಳೋದಿಲ್ಲ. ಯಾವಾಗ ಮಾಧ್ಯಮದವರು ಕೈಗೆ ಎತ್ಕೊಂಡ್ರೆ ಅದಕ್ಕೊಂದು ವೇಗದ ಅಂದರೆ ಫಾಸ್ಟ್ ಆಗ್ತಕ್ಕಂಥ ಅದಕ್ಕೆ ಒಂದು ಚಾಲನೆ ಸಿಗ್ತೈತೆ ಅಂತ ಕೂಡ ನನ್ನ ಭಾವನೆ. ಮಾತಾಡಿ ರೈಲ್ವೆ ಜಿದ್ರ ಹತ್ರ ಮಾತಾಡಿ ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅಮೌಂಟ್ ಏನಿದೆಯಲ್ಲ 4 ಕೋಟಿ ಇದರಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡಿಬಿಡಿ. ಮುಂದೆ ಲ್ಯಾಂಡ್ ಅಕ್ವಿಷನ್ದು ಮತ್ತು ಇಲ್ಲಿ ಅಪ್ರೋಚ್ ರೋಡನ್ನು ರಾಜ್ಯ ಸರ್ಕಾರದಿಂದ ಅದು ಕ್ರಮೇಣವಾಗಿ ಬಂದರೂ ಕೂಡ ಈಗ ನಮ್ಮ ಸಂಚಾರಕ್ಕೆ ಸುಗಮ ಆಗ್ತದೆ. ಪಬ್ಲಿಕ್ ಡಿಮ್ಯಾಂಡ್ ಇದೆ ಅಂತೇಳಿ ಕೂಡ ನಾವು ಪತ್ರ ವ್ಯವಹಾರ ಮಾಡಿ ಮೇಜರ್ ಇವೆ, 11 ಸ್ಮಾಲ್ ಇವೆ. ಅಂದರೆ ಒಂದು ಕಡೆ ಡ್ರೈನೇಜಿಗೆ 11 ಬೇಕು ಮತ್ತು ನಮ್ಮ ಕನ್ಸ್ಟ್ರಕ್ಷನಿಗೆ 11 ಬೇಕು. ರೆಡಿ ಇದೆ. ಒಂದು ದಿವಸದಲ್ಲಿ ಇದು ಲೋಕಾರ್ಪಣೆ ಆಗ್ತೈತೆ. ಭಾಳ ಖುಷಿ ಪಡ್ತಕ್ಕಂಥ ಒಂದು ವಿಚಾರ. ಬಂದಿದೆ. ಬಟ್ ಇಲ್ಲೇನಾಗಿದೆ ಅಂದರೆ ಇವತ್ತು ಸ್ಟೇಟ್ ಗೌರ್ಮೆಂಟ್ನವರು ಅವ್ರದ್ದು ಶೇರ್ ಇರ್ತದಲ್ಲ, ಅವರು 4.44 ಕೋರ್ಸ್ ಕೊಡಬೇಕಾಗಿದೆ, ಇನ್ನೂ ಕೊಡ್ತಾ ಇಲ್ಲ. ಬಟ್ ಬರ್ರಿ ಹಂಗಾಗಿರೋದ್ರಿಂದ ಈಗ ನಾವೇನಂತ ರಿಕ್ವೆಸ್ಟ್ ಮಾಡಿದ್ವಿ ಅಂತ ನಮ್ಮ ಸರ್ಕಾರದ ಬಗ್ಗೆ ಒತ್ತಾಯ ಏನು ಮಾಡಿದ್ವಿ ಅಂದರೆ ಜನರಲ್ ಮ್ಯಾನೇಜರ್ ಕಡೆ ಮತ್ತು ನಮ್ಮ ರೈಲ್ವೆ ಮಂತ್ರಿಗಳಂತ ಅಶ್ವಿನಿ ಅವರು ಈಗ ನಮಗೆ ಈಗ ಟೆಂಟೇಟಿವ್ ಆಗಿ ಅಂದ್ರೆ ನಮ್ಮ ಪೋರ್ಷನ್ ಕೆಲಸ ಮಾಡಿಬಿಡೋಣ, ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ನಿರ್ಣಯ ಮಾಡಿದ್ರೆ ಸಾಟರ್ಡೆ ಅಂದರೆ 3ನೇ ತಾರೀಕು ಡೇಟ್ ಕೊಟ್ಟರೆ ಹೇಳಿದ್ನಲ್ಲ, ಕ್ರೇನ್ಗಿನ್ ಎಲ್ಲ ರೆಡಿ ಇದೆ. 3ನೇ ತಾರೀಕಿಗೆ ಲೋಕಾರ್ಪಣೆ ಆಗ್ತದೆ. ಒಟ್ಟು ಯಾವಾಗ ಇದು ಇದಾಗುತ್ತೆ ಸರ್? ಅದೇ ಹೇಳಿದ್ನಲ್ಲ, 3ನೇ ತಾರೀಕಿಗೆ ಆಗ್ತೈತೆ. ಇದ್ರ ಜೊತೆಗೆ ಮುಂದೆ ಈಗ ಅಲ್ಲಿ ಕೂಡ ರೆಡಿ ಇದ್ದಾರೆ. ಯಾವುದು KEB ಗೇಟ್ ಇದಾದ ನಂತರ 1 by 1 ಅದು ಮಾಡ್ತಾ ಇದ್ದಾರೆ. ಅಲ್ಲಿ ಬಸಾಪುರ ಹತ್ರ ಈಗಾಗಲೇ ಎರೆಕ್ಷನ್ ನಡೆದಿದೆ. ಅಲ್ಲಿ ಒಂದು 71 ಗೇಟ್ ನಂಬರು, ಅದನ್ನೇ ನೀವು ನೋಡ್ಕೊಂಬರ್ರಿ. ಇವತ್ತು ಅದು ಸೇಮ್ ಇದೇ ಥರ 3 ಕೂಡ ಒಂದು ತಿಂಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಲೋಕಾರ್ಪಣೆ ಆಗ್ತವೆ 3. ಅಲ್ಲ TV5 ಅವರು ಕೂಡ ಅದೇನಂತ ನಮಗೆ ತೋರಿಸ್ತಾ ಇಲ್ಲ ಸರ್. ನಮಗೆ ಪವರ್ಫುಲ್ ಶಾಸಕರಿದ್ದಾರೆ, ಅವರಿಂದನೇ ಕೆಲಸ ಆಗಲ್ಲ ಅಂದ್ರೆ ಇನ್ಯಾವ ಕೆಲಸ ಮಾಡಿಸ್ಕೋತೀರಿ ನೀವು ಅಂತ ಸರ್? ನನಗೆ ಅದೇ ಹೋರಾಟದ ಮೂಲಕ ನಾವು ಕೆಲಸ ತಗೊಳ್ಬೇಕಂತ ತೀರ್ಮಾನ ಮಾಡಿದ್ವಿ ಸರ್. ಈಗ ಸದ್ಯ ಏನಿದೆ, ಈಗ ಕೇಂದ್ರ ಸರ್ಕಾರದ ಅವ್ರೇನು ಕೆಲಸಗಳಿದೆ ಅದು ಮುಗಿಸ್ತಾರೆ ಸರ್. ಈಗ ವೆರಿ ಶಾರ್ಟ್ಲಿ ಮೇ ಬಿ ಒಂದು 15 ದಿವಸದಲ್ಲಿ ಅವ್ರು ಏನೋ ಮುಗಿಸ್ತಾರಂತ ನನ್ಗಿದೆ. ಆ ಬ್ಲಾಕ್ ಇಡ್ಲಿಕ್ಕೆ ಮಾಡ್ತಾರೆ ಸರ್ ಅವ್ರಿಗೆ. ಅದ ನಂತರ ನಾವು DC ಆಫೀಸ್ ಮುಂದ್ಗಡೆನೆ ನಾವು ನಿರಂತರ ಹೋರಾಟ ಮಾಡೋದನ್ನೊಂದು ಸಿದ್ಧ ಸರ್. ಅದು ಶಾಸಕರ ಗಮನಕ್ಕೆ ತರ್ತೀವಿ, ಇವರು ಮಾನ್ಯ ಸಂಸದರ ಗಮನಕ್ಕೆ ತರ್ತೀವಿ, DC ಅವ್ರ ಗಮನಕ್ಕೆ ತರ್ತೀವಿ. ಆಮೇಲೆ ಹೋರಾಟನ ನಿರ್ಧಾರ ಮಾಡ್ತೀವಿ ಸರ್ ನಾವು. ಈ 3 ಕೋಟಿ ಹಣ ಬಂದು ಎಷ್ಟು ದಿನ ಆಯ್ತು ಸರ್? ಇದು 5 ವರ್ಷ ಆಯ್ತು ಸರ್. ಇದು ಅಂದ್ರೆ ಅವ್ರು 5 ವರ್ಷದಿಂದಲೇ 3 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಮೀಸಲಿಟ್ಟರು ಸರ್. ಆಲ್ರೆಡಿ ವರ್ಕ್ ಮಾಡಿದಾರೆ ಸರ್. ಅವ್ರು ಆಲ್ರೆಡಿ ಕೇಂದ್ರ ಸರ್ಕಾರದ ಏನಿದೆ ಅವ್ರ ಪಾತ್ರ ಹೆಚ್ಚು ಕಡೆ ಮುಗಿದಿರೋ 80% ಅವ್ರು ಮುಗಿಸಿದಾರೆ. ಅವ್ರಿಗೆ ಇನ್ನು ಒಂದು 20% ಅದು ರಾಜ್ಯ ಸರ್ಕಾರದ ಅಂತ ಅನ್ಕೊಂತೀನಿ ಸರ್. ಅವನಿಗೆ ಎಷ್ಟು ಉದ್ದ ಆಗುತ್ತೆ ಇದು ಈ ಸೇತುವೆ ನಿರ್ಮಾಣ ಮಾಡಿದ್ರೆ ಇದು ಗಾತ್ರ?
ಸರ್ ಒಂದು 20 ಮೀಟರ್ ಇದೆ ಸರ್ ಇದು. 20 ಮೀಟರ್ ಅಷ್ಟೇ? ಹೌದು ಸರ್. 20 ಮೀಟರ್ಗೆ ಆಲ್ಮೋಸ್ಟ್ ಒಂದು 5 ಕೋಟಿ ರೂಪಾಯಿ ಖರ್ಚಾಗುತ್ತೆ ಎರಡೂ ಸೇರಿ. 5 ಕೋಟಿ ಆಗ್ಬೋದು ಸರ್ ಇದು. 5 ಕೋಟಿ ವರ್ಕಿಗೆ ನೀವು 5 ವರ್ಷದಿಂದ ಪಂಚವಾರ್ಷಿಕ ಯೋಜನೆ ರೀತಿಯಲ್ಲಿ ಹೋರಾಟ ಮಾಡ್ಬೇಕು ನೀವು. 100% ಸರ್, ಇನ್ನೂ ಹೋರಾಟದಲ್ಲಿ ಸರ್. ನೋಡಿ, ನೀವು ಗಮನಿಸ್ತಾ ಇದ್ದೀರಿ TV5 ಇದರ ಬಗ್ಗೆ ಸ್ವಲ್ಪ ದಿನಗಳ ಹಿಂದೆ ಅಂದರೆ ಡಿಸೆಂಬರ್ನಲ್ಲಿ ವರದಿಯನ್ನು ಪ್ರಸಾರ ಮಾಡಿತ್ತು. ವಿತ್ ಡೇಟ್ ತೋರಿಸ್ತಾ ಇದ್ದೀನಿ ನಿಮಗೆ. ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಹಿಂದೇಟು ಯಾಕೆ ಹಾಕ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆನೂ ಕೂಡ ಮಾಡಿತ್ತು. 3 ಕೋಟಿ ಅನುದಾನ ಬಂದರೂ ಕೂಡ ಯಾಕೆ ತಡೆ ಹಿಡಿದಿದ್ದೀರಿ ಅಂತೇಳಿ ಕೇಳಿತ್ತು. ಅವತ್ತು ಸ್ಥಳೀಯರು ಕೂಡ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು. ಮುಹೂರ್ತ ಈಗ ಕೂಡಿ ಬಂದಿದೆ, ಫೆಬ್ರವರಿ 3ರಿಂದ ಕಾಮಗಾರಿ ಶುರು ಮಾಡ್ತೀವಿ ಅಂತ ಸಂಸದ ಕರಡಿ ಸಂಗಣ್ಣ ಅವರೇ ಹೇಳಿದ್ದಾರೆ. ಹಾಗಾಗಿ TV5ಗೆ ಅಭಿನಂದನೆಗಳ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಇದು ಒಂದೇ ಅಲ್ಲ, ಸಾಕಷ್ಟು ರೀತಿಯಾದಂಥ ಪರಿಹಾರ ಕೆಲಸಗಳನ್ನು TV5 ಜನಧನಿ ಮೂಲಕ ಮಾಡ್ತಾ ಬರ್ತಾ ಇದೆ. ನಮಗೆ ಜನರ ಪರವಾಗಿ, ಅವರ ಸಮಸ್ಯೆಗಳ ಪರವಾಗಿ ಮಾತನಾಡುವಂಥದ್ದೇ ಪ್ರಮುಖವಾದಂಥ ಜವಾಬ್ದಾರಿ. ಹಾಗಾಗಿನೇ ಕೊಪ್ಪಳದ ಜನ, ಆ ಭಾಗದವರು, ಭಾಗ್ಯನಗರ ಆಗಿರ್ಬೋದು, ಮಹಾಲಕ್ಷ್ಮಿ ಲೇಔಟು, ಅಲ್ಲಿ ಸ್ವಾಮಿ ವಿವೇಕಾನಂದ ಸ್ಕೂಲು, ಅಲ್ಲಿಗೆ ಬರುವಂಥವ್ರು ಎಲ್ಲರೂ ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. 5 ವರ್ಷಗಳ ಕನಸಿದು, ಆದರೆ ನನಸಾಗಿರಲಿಲ್ಲ. ಯಾಕಂದರೆ ಇಚ್ಛಾಶಕ್ತಿಯ ಕೊರತೆ ಕಾಡ್ತಾ ಇತ್ತು. ಆ ಜನರ ನೋವಿಗೆ ಸ್ಪಂದಿಸಿದಂಥದ್ದು ಜನಧನಿ. 5 ವರ್ಷದ ಹೋರಾಟ. TV5 ಸುಮ್ಮನೆ ಕೂರಲಿಲ್ಲ, ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತು. ಅಲ್ಲಿ ಪಾಪ ಸ್ವಾಮಿ ವಿವೇಕಾನಂದ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಪರದಾಡ್ತಾ ಇದ್ರು. ವ್ಯಾಪಾರಸ್ಥರು, ವೃದ್ಧರು, ವಿಶೇಷ ಚೇತನರು ಆ ಹಳಿಗಳನ್ನು ದಾಟಕ್ಕಾಗ್ತಾ ಇರಲಿಲ್ಲ. ಯಮಧರ್ಮರಾಯ ಬಂದ ಅಂದರೆ ಆ ರೀತಿ ಟ್ರೈನ್ಗಳು ಓಡಾಡ್ತಾ ಇತ್ತು. ಅಲ್ಲಿ ಸಾವಿನ ಹಾದಿ ಅವರದು. ಅವರ ಹಾದಿ ಸಾವಿನ ನಡಿಗೆ ಆಗಿತ್ತು. TV5 ಈಗ ಅದಕ್ಕೆಲ್ಲ ಬ್ರೇಕ್ ಹಾಕಿದೆ. ನಿಮ್ಮ 5 ವರ್ಷಗಳ ಕನಸನ್ನು ಈಡೇರಿಸಿದೆ. ಫೆಬ್ರವರಿ 3ರಿಂದ ನೀವು ಅಂಡರ್ ಪಾಸಲ್ಲಿ ಓಡಾಡಬಹುದು, ಮೇಲ್ಸೇತುವೆಯಲ್ಲಿ ಓಡಾಡಬಹುದು. ಹಾಗಾಗಿ ನೋಡಿ, ಆ ಸಾವಿನ ರೈಲ್ವೆ ಹಾದಿ ಇತ್ತಲ್ವಾ, ಇನ್ಮೇಲೆ ಸರಳ ಹಾದಿ ಆಗುತ್ತೆ. ಮೇಲ್ಸೇತುವೆಯಲ್ಲಿ ನೀವು ಓಡಾಡಬಹುದು. ಫೆಬ್ರವರಿ 3ರಿಂದ ಮುಹೂರ್ತ ಶುರುವಾಗುತ್ತೆ. ನಿಮಗೆ ಒಳ್ಳೆಯ ಸಮಯ ಬರ್ತಾ ಇದೆ. ಕಾರಣ ನಿಮ್ಮ ಸಹಕಾರ ಇದೆ, ಜೊತೆಗೆ ನಿಮ್ಮೊಂದಿಗೆ ನಾವು ಕೈ ಜೋಡಿಸಿದ್ವಿ. ನಿಮ್ಮ ಮನದಾಳದ ಧ್ವನಿಯನ್ನು ನಾವು ಅಲ್ಲಿ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ವಿ. ಹಾಗಾದರೆ ಸ್ಥಳೀಯರು, ಅಧಿಕಾರಿಗಳು ಏನು ಹೇಳ್ತಾರೆ, ಅವರ ಒಂದು ಅಭಿಪ್ರಾಯಗಳೇನು, ಅದೆಲ್ಲವನ್ನು ಕೂಡ ಕೇಳ್ತಾ ಹೋಗ್ತೀವಿ. ನೋಡಿ, ಕೊಪ್ಪಳದ ಜನ ಇದ್ದಾರಲ್ವಾ, ಈ ರೈಲ್ವೆ ಅಂಡರ್ ಪಾಸ್ಗಳು, ಮೇಲ್ಸೇತುವೆಗಳ ವಿಚಾರಕ್ಕೆ ಸಾಕಷ್ಟು ಕಡೆಗಳಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಇತ್ತು. ಬಹಳ ದಿನಗಳ ಹಿಂದೆಯೇ ನಾವು ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ವಿ. ಹಾಗಾಗಿ ಅದಕ್ಕೆ ಎಲ್ಲದರ ಒಂದು ಫಲಶ್ರುತಿ, ಎಲ್ಲರ ಒಂದು ಶ್ರಮ ಇದಕ್ಕೆ. ಈಗ ನಾವು ವಿಸ್ತೃತವಾದಂಥ ವರದಿಯನ್ನು ಮಾಡದೇ ಇದ್ದಿದ್ರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದೆ ಇರ್ತಾ ಇದ್ರ, ಕಿವಿಗೆ ಹಾಕೋತಿದ್ರು. ಆದರೆ ಕೇವಲ ಕಾಟಾಚಾರ ಅಷ್ಟೇ. ಮಾಧ್ಯಮದಲ್ಲಿ ಅದು ಸುದ್ದಿ ಆಗ ಅದು ಜನರ ಬಾಯಿಂದ ಬಾಯಿಗೆ ಹೋಗುತ್ತೆ, ಎಲ್ಲ ಕಡೆ ಅದು ಚರ್ಚೆ ಆಗ್ತಾ ಹೋಗುತ್ತೆ, ಸಂಬಂಧಪಟ್ಟರ ಗಮನಕ್ಕೂ ಕೂಡ ಹೋಗುತ್ತೆ. ಹಾಗಾಗಿ ಅದು ಆವಾಗ ಇಂಪ್ಯಾಕ್ಟ್ ಆಗುತ್ತೆ. ಕೇವಲ ಜನರು ಮನವಿಯನ್ನು ಕೊಡುವಂಥದ್ದು, ಹೋರಾಟವನ್ನು ಮಾಡೋದು, ಇದೆಲ್ಲವನ್ನು ಕೂಡ ಮಾಡಿದರೆ ಕೆಲಸ ನಿಮ್ದು ಆಲ್ರೆಡಿ 5 ವರ್ಷದೊಳಗಡೆ ಆಗಬೇಕಾಗಿತ್ತಲ್ವ. ಹಾಗಾಗಿನೇ ಸಮಸ್ಯೆಗೆ ಪರಿಹಾರ ಅಂತರೂ ಖಂಡಿತವಾಗಿ ಸಿಕ್ಕಿದೆ. ಅಲ್ಲಿ ದಿನನಿತ್ಯದ ವ್ಯವಹಾರ ಅಥವಾ ವ್ಯಾಪಾರ, ಅವರವರ ಕೆಲಸ ಕಾರ್ಯಗಳು, ಅದಕ್ಕೆ ಹೋಗಬೇಕಾದಂಥವ್ರ ಪರಿಸ್ಥಿತಿ ಯಾವಾಗ ಜೀವ ಹೋಗ್ತಿತ್ತೋ ಗೊತ್ತಿಲ್ಲ. ಆ ಕಡೆಯಿಂದ ಟ್ರೈನ್ ಬುರ್ರ ಅಂತ ಬಂದರೆ ಮುಗಿದ ಕತೆ. ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಂಡು ಹೋಗಿ ಪೋಷಕರು ಬೇಕೇ ಬೇಕಾಗಿತ್ತು. ಆ ಸಮಸ್ಯೆಗೂ ಕೂಡ ನಾವೀಗ ಮುಕ್ತಿಯನ್ನು ಹಾಡಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ, ಅಧಿಕಾರಿ ವರ್ಗಕ್ಕೆ, ಅಲ್ಲಿನ ಸಂಸದರಿಗೆ TV5 ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ. ಜನಪರವಾದಂಥ ಕೆಲಸವನ್ನು ಇನ್ನೂ ಕೂಡ ಮಾಡಬೇಕು. ಅದೇನೇ ಆಗಿರ್ಬೋದು, ಇಲ್ಲಿ ನಮಗೆ ರಾಜಕೀಯ ಬೇಕಾಗಿಲ್ಲ. ರಾಜಕೀಯ ಮಾಡುವಂಥ ವಿಚಾರ ಅಲ್ಲ ಇದು. ನಮಗಾಗಬೇಕಾಗಿರೋ ಜನರ ಕೆಲಸ, ಅದು ಯಾವುದೇ ಪಕ್ಷ ಆಗಿರ್ಬೋದು.
ಜನರ ಸಮಸ್ಯೆ ಏನಿದೆ ಅದನ್ನು ನಾವು ಬಿಚ್ಚಿಡ್ತೀವಿ, ಅಧಿಕಾರಿಗಳ ಗಮನಕ್ಕೆ, ಜನಪ್ರತಿನಿಧಿಗಳ ಗಮನಕ್ಕೆ ತರ್ತೀವಿ. ನಮ್ಗೆ ಆಗಬೇಕಾಗಿರೋದು ಕೆಲಸ ಅಷ್ಟೇ, ಇಲ್ಲಿ ನಮಗೆ ಪ್ರತಿಷ್ಠೆ ಬೇಕಾಗಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ ಮಂಜುನಾಥ್ ಅವರು. ಮಂಜುನಾಥ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಈಗ 5 ವರ್ಷಗಳ ಕನಸು ನನಸಾಗುವಂತಹ ಸಮಯ ಬಂದೇ ಬಿಟ್ಟಿದೆ ಸರ್. TV5 ಇದ್ರ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತು ಸರ್. ತಮ್ಮ ಸಹಕಾರ ಕೂಡ ಇತ್ತು. ಎಷ್ಟು ಖುಷಿ ಇದೆ ತಮಗೆ? ಭಾಳ ಧನ್ಯವಾದ ಸರ್. ತಮಗೆ ಹೇಳ್ಬೇಕಂತಂದ್ರೆ ಭಾಳ ಸಪೋರ್ಟ್ ಮಾಡಿದಿರಿ, ನೀವು ಸಪೋರ್ಟ್ ಮಾಡಿದಿರಿ, ಎಲ್ಲ ಕಾರ್ಯಕರ್ತರು ಸಪೋರ್ಟ್ ಮಾಡಿದಾರೆ ಸರ್ ಎಲ್ಲರೂ. ಓಕೆ 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 ಅದು ಮೊನ್ನೆ ಮಾಡ್ಬೇಕಾಯ್ತು ಸರ್. ಆಕ್ಚುಲಿ ಭೂಮಿ ಪೂಜೆ ಮಾಡ್ಬೇಕಾಯ್ತು, ಟೈಮಿಂಗ್ ಇಲ್ಲ ಅಂತ ನಂದು ಮುಂದೆ ಹಾಕಿದ್ರು. ಸ್ವಲ್ಪ ತ್ವರಿತಗತಿಯಲ್ಲಿ ಆದ್ರೆ ಭಾಳ ಅನುಕೂಲ ಆಗುತ್ತೆ ನಮಗೆ. ಆಂಬುಲೆನ್ಸ್ ಸಲುವಾಗಿ ನಾವು ಕೇಳಿದ್ವಿ. ನಮಗೆ ಮೇನ್ ಬೇಕಾಗಿರೋದು ಆಂಬುಲೆನ್ಸ್ ಸರ್ ಅಲ್ಲಿ. ಯಾಕಂದ್ರೆ ಯಾರ ಪೇಷಂಟ್ ಆಯ್ತು ಅಂತಂದ್ರೆ 3 ಕಿಲೋಮೀಟರ್ ಸರೌಂಡಿಂಗ್ ಸುತ್ತಬೇಕು ಸರ್ ನಾವು. ಹಂಗಾಗಿ ಸಮಸ್ಯೆ ಆಗ್ಬಿಡೋದೆ ಸರ್. ನಮ್ಮ ಸ್ಕೂಲ್ ಮಕ್ಕಳಿಗೂ ಭಾಳ ಸಮಸ್ಯೆ ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ಸಂಸದರು ಏನು ಹೇಳಿದ್ರು, ಕರಡಿ ಸಂಗಣ್ಣವ್ರು ಏನು ಹೇಳಿದ್ರು ಬಂದಾಗ? ಇಲ್ಲ ಸರ್, ನಾನು ಆಕ್ಚುಲಿ ಇವತ್ತು ಔಟ್ ಆಫ್ ಸ್ಟೇಷನ್ ಇದ್ದು ಸರ್. ನಾನು ಓಕೆ ಓಕೆ ಹೋಗಿದ್ದಿಲ್ಲ ಸರ್ ಅವನಿಲ್ಲ ಸರ್. ಅಲ್ಲ, ಭೇಟಿ ಕೊಟ್ಟಿದ್ರು ಅವರು, ನೀವು ಇರಲಿಲ್ವಾ ಆ ಟೈಮಲ್ಲಿ? ಇಲ್ಲ ಇದ್ದಿಲ್ಲ ಸರ್. ನಾನು ಬೆಳಿಗ್ಗೆ ಬಂದಿದ್ರಂತೆ, ಇದ್ದಿಲ್ಲ ಸರ್ ನಾವು. ಈಗ ಫೆಬ್ರವರಿ 3ರಿಂದ ಶುರು ಮಾಡ್ತಾರಂತೆ ಕಾಮಗಾರಿನ. ಎಸ್ ಸರ್, ಎಸ್. ಓಕೆ ಸರ್, ಧನ್ಯವಾದ ಸರ್. ಭಾಳ ಖುಷಿ ವಿಚಾರ ಹೇಳಿದೆ. ನಾವು ಔಟ್ ಆಫ್ ಸ್ಟೇಷನ್ ಇದ್ವಿ. ಅದೇ ಸರ್. ಈಗ ಅಲ್ಲಿ ಜನರಿಗೆ ಏನಾಗಿತ್ತು, ನೀವು ಹೇಳ್ದಂಗೆ ಒಂದು ಸಾವಿನ ದಾರಿ ಆಗಿತ್ತು ಅಲ್ವಾ ಸರ್ ಅದು? ಹೌದೌದು ಸರ್. ಸರ್ ಎಷ್ಟೋ ಗಾಡಿಗಳು ಹೋಗಿದಾವು, ಮೋಟರ್ ಸೈಕಲ್ಗಳು ಆ ಕಡೆ ದಾಟ್ಸಕ್ರ. ಆಮೇಲೆ ಜನ ಓಡಾಡೋದು ಕಷ್ಟ ಆಯ್ತು ಸರ್. ನಮಗಿರ್ಲಿ ಸರ್, ಯಜಮಾನ್ರು 65-70 ಇಯರ್ಸ್ ಏಜ್ನವರು ಓಡಾಡೋದು ಕಷ್ಟ ಆಗಿದೆ ಸರ್. ಅಲ್ಲಿ ಹಳಿ ದಾಟಿಕೊಂಡು ಫಸ್ಟ್ ಒಂದ್ ಹಳಿ ಇತ್ತು ಸರ್, ಏನೋ ಅನಿಸ್ತಿದ್ದಿಲ್ಲ. ಈ 3 ಹಳಿ ಆಗಿರೋದ್ರಿಂದ ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್. ನಿಜ 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 ನಿಜ. ಆಮೇಲೆ ಸ್ಕೂಲ್ ಸ್ವಾಮಿ ವಿವೇಕಾನಂದ ಇರ್ಬೋದು, ಆ ಕಡೆ ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಎಲ್ಲ ಹಾಸ್ಟೆಲ್ ಇರ್ಬೋದು, ಎಲ್ಲರಿಗೂ ಹೋಗೋರಿಗೆ ಬರೋರಿಗೆ ಭಾಳ ತೊಂದರೆ ಆಗ್ಬಿಡುತ್ತೆ ಸರ್ ಅದು. ಹಂಗಾಗಿ ಸರ್ ಭಾಳ ಅನುಕೂಲ ಆಗುತ್ತೆ ಸರ್ ಅದು ನಮ್ಗೆ. ಆದ್ರೆ ಈಗ ಅಲ್ಲಿ ಸರ್, ಈಗ ಮೇಲ್ಸೇತುವೆ ಆಯಿತು ಅಂತಂದರೆ ಅಲ್ಲಿ ಎಷ್ಟು ಸುತ್ತಮುತ್ತಲಿನ ಏರಿಯಾದವರಿಗೆ ಅನುಕೂಲ ಆಗ್ಬೋದು ಸರ್ ಇದು? ಸರ್ ಅದು ಮೇಲ್ ಸೇತುವೆ ಅಲ್ಲ ಸರ್, ಕೆಳ ಸೇತುವೆ ಸರ್ ಅದು. ಅಂಡರ್ ಪಾಸ್. ಹೌದು ಹೌದು, ಅಂಡರ್ ಪಾಸಿಂಗ್ ಸರ್. ಅದು ನಮಗೆ ಭಾಳ ಅನುಕೂಲ ಆಗುತ್ತೆ ಸರ್. ಅದು ನಮ್ಮ ಗಣೇಶ್ ನಗರ ಇರ್ಬೋದು, ಈ ಕಡೆ ಪ್ರಗತಿ ನಗರ ಇರ್ಬೋದು, ಭಾಗ್ಯನಗರ ಇರ್ಬೋದು, ಓಜನಹಳ್ಳಿ ಇರ್ಬೋದು. ಮೇನ್ ಸರ್ 60 ಫುಟ್ ರೋಡ್ ಸರ್ ಅದು. ಓಜನಹಳ್ಳಿ ಅಪ್ ಟು ಇದು ಮೇನ್ ರೋಡಿಗೆ ಟಚ್ ಆಗುತ್ತೆ ಸರ್ ಅದು ಓಜನಹಳ್ಳಿಯಿಂದ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 60 ಫುಟ್ ರೋಡ್ ಸರ್ ಅದು. ಎಲ್ಲ ಕಡೆಗಿಂದನೂ ಕವರ್ ಆಗುತ್ತೆ ಸರ್. ಫುಲ್ ಟ್ರಾಫಿಕ್ ಈ ಕಿನ್ನಾಡ್ ರೋಡ್ ಹೆಂಗಾಗುತ್ತೆ ಅದೇ ಟೈಪ್ ಇದಾಗುತ್ತೆ ಸರ್ ಅದು. ಟ್ರಾಫಿಕ್ ಆಗುತ್ತೆ ಸರ್ ಅದು ಕೂಡ. 50% ಕಿನ್ನಾಡ್ ರೋಡ್ ಕಡಿಮೆ ಆಗುತ್ತೆ ಸರ್. ಈ ಕಡೆ ಭಾಗ್ಯನಗರ 50% ಕಡಿಮೆ ಆಗ್ಬಿಡುತ್ತೆ ಸರ್ ನಮಗೆ ಅದಾಯ್ತು ಅಂದ್ರೆ. ಓಕೆ ಓಕೆ ಓಕೆ. ಯಾಕಂದ್ರೆ ಸೆಂಟ್ರ್ ಸಿಟಿ ಸರ್ ಅದು, ರೋಡ್ ಮೇನ್ ಇರೋದು ಅದು ರೈಲ್ವೆ. ಹೌದು. ಬಟ್ ಇನ್ನೊಂದು ಏನು ಸರ್ ಬೇಸರ ಅಂತಂದರೆ, ಈಗ ಜನಪ್ರತಿನಿಧಿಗಳು ಜನರಿಗೆ ಮೊದಲೇ ಸ್ಪಂದಿಸ್ಬೇಕು ಸರ್ ಅಲ್ವಾ ಸರ್? ಅದು ಫಸ್ಟ್ ಮೊದಲಿನಿಂದನೂ ಹೋರಾಟ ಮಾಡ್ಕೊಂತ ಬಂದು ಎಲ್ಲರಿಗೂ ಕೊಟ್ಟು ಸಾಕಾಗಿದೆ ಸರ್. ಅದು ಏನು ಈಗ ನೀವು ಒಂದಿಷ್ಟು ಸಪೋರ್ಟ್ ಮಾಡ್ತಾ ಇದ್ರಿ ಅಂತ ಒಂದು ಕಾರ್ಯರೂಪಕ್ಕೆ ಬಂದ ಸರ್ ಅದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿಮ್ಮ ಸಪೋರ್ಟು ಮೇನ್ ಇಂಪಾರ್ಟೆಂಟ್ ಸರ್, ಸಪೋರ್ಟಿಂಗ್ ಇರೋದು. ಯಾಕಂದ್ರೆ ಕಾರ್ಯರೂಪಕ್ಕೆ ಇಲ್ಲ ಅಂದ್ರೆ ಬರ್ತದಲ್ಲ ಸರ್, ಅದು ನೆನೆಗುದಿಗೆ ಹಾಕ್ಬಿಡ್ತಾರೆ ಸರ್ ಪೂರಾ. ನಿಜ 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 ಸರ್. ಈಗ ತಾವು ಒಂದು ಸಂದರ್ಭದಲ್ಲಿ ಫೆಬ್ರವರಿ 3ಕ್ಕೆ ಅಲ್ಲೆಲ್ಲರೂ ಸ್ಥಳೀಯರು ಕೂಡಿ ಒಂದು ರೀತಿ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ ಸರ್. ಅವತ್ತು ಕಾರ್ಯಕ್ಕೆ ಚಾಲನೆ ಕೊಟ್ಟರೆ ಅವತ್ತು ಕಾಮಗಾರಿಗೆ ಕೊಡ್ತೀವಿ ಸರ್. ಇಲ್ಲ ಮೊನ್ನೆ ಟೈಮ್ ಕೊಡುತ್ತೆ, ಡೇಟ್ ಕೊಡಿದ್ರ ಡೇಟ್ ಯಾವ್ದು ಸರ್ ಅದು. ಹಂಗಾಗಿ ಈಗ ಮುಂದೆ ನೆಕ್ಸ್ಟ್ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನೋಡಿ ಸರ್. ಈಗ ಇದು ಕೊಟ್ಟಿದಾರಂತ ನಮ್ದು. ಹೌದು ಹೌದು ಹೌದು. ಅಲ್ಲ, ಶುರು ಮಾಡ್ತಾರಂತೆ ಈಗ 3ರಿಂದ ಶುರು ಮಾಡ್ತಾರಂತೆ. ಹಾಂ ಸರ್. ಅಲ್ಲ, ನಿಮ್ಮ ಬೇಡಿಕೆ ಅದೇ ಆಗಿತ್ತಲ್ವ ಸರ್? ಎಲ್ಲ ಸ್ಥಳೀಯರದ್ದು ಅದೇ ಒಂದು ಡಿಮ್ಯಾಂಡ್ ಆಗಿತ್ತಲ್ವಾ? ಮೇನ್ ಸರ್ ನಮ್ಗೆ ಅದು ಎಷ್ಟು ನಮಗೇನು ಇದಕ್ಕೆ ನಮ್ಮ ಪರ್ಸನಲ್ ವರ್ಕ್ ಏನು ಸರ್, ನಮ್ಗೆ ಆಂಬುಲೆನ್ಸ್ ಮೇನ್ ಪೇಷಂಟ್ಗಳು ಅಡ್ಡಾಡ್ಲಿಕ್ಕೆ, ಸ್ಟೂಡೆಂಟ್ ಅಡ್ಡಾಡ್ಲಿಕ್ಕೆ, ಅದು ಮೇನ್ ನಮ್ಗೆ ಸರ್. ಬೇರೆ ಪರ್ಸನಲ್ ಯಾರಿಗೇನು ಯೂಸ್ ಆಗಂಗಿಲ್ಲ ಸರ್ ಅದು. ಮೇನ್ ಕಸ್ಟಮರ್ಸ್ಗೆ, ಸ್ಟೂಡೆಂಟ್ಸ್ಗೆ, ಆಂಬುಲೆನ್ಸ್ಗೆ. ಆಮೇಲೆ ಸರೌಂಡಿಂಗ್ಸ್ ನಾವು ಬಸ್ ಸ್ಟ್ಯಾಂಡ್ ಬರ್ಬೇಕಂದ್ರೆ ಯಾವ ಕಡೆಯಿಂದ ಬಂದ್ರು 3 ಕಿಲೋಮೀಟರ್ ಸರೌಂಡಿಂಗ್ಸ್ ಆಗುತ್ತೆ ಸರ್ ಅದು. ಹೌದು ಹೌದು ಹೌದು. ಜಸ್ಟ್ ರೈಲ್ವೆ ಸ್ಟೇಷನ್ ವಾಕಬಲ್ ಡಿಸ್ಟೆನ್ಸ್ ಅದು ಆಯ್ತಂದ್ರೆ ನಮ್ಗೆ ರೈಲ್ವೆ ಸ್ಟೇಷನ್ ವಾಕಬಲ್ ಡಿಸ್ಟೆನ್ಸ್ ಸರ್ ನಮಗೆ. ನಿಜ ನಿಜ ನಿಜ. ಎಸ್ ಸರ್, ಖುಷಿ ಆಯಿತು ನಮಗೂ. ಥ್ಯಾಂಕ್ ಯು ಮಂಜುನಾಥ್ ಅವರೇ ಮಾತಾಡಿದ್ದಕ್ಕೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣದ ಹೋರಾಟ ಸಮಿತಿಯ ಅಧ್ಯಕ್ಷರಿದ್ದಾರೆ ಬಸವರಾಜ್ ಬನ್ನಿಕೊಪ್ಪ ಅವರು. ಬಸವರಾಜ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೋರಾಟ, ಅದರ ಜೊತೆಗೆ ನಮ್ಮ ಕೆಲವೊಂದಿಷ್ಟು ನಿಮ್ಮ ಪರವಾದಂಥ ಧ್ವನಿಗಳು, ಅದೆಲ್ಲರ ಶ್ರಮ ಸರ್, ಎಲ್ಲರ ಶ್ರಮ. ನಾನು ಒಬ್ಬರದೇ ಅಂತ ಹೇಳಲ್ಲ, ಎಲ್ಲರ ಶ್ರಮ ಇವತ್ತು ಈಡೇರ್ತಾ ಇದೆ ಸರ್. ಹೋರಾಟ ಸಮಿತಿ ಸುಮಾರು 70 ಜನಗಳು ನಮ್ಮ ಹೋರಾಟ ಸಮಿತಿಯಲ್ಲಿ ಇರುವಂತ ಸದಸ್ಯರು ಸರ್.
ಅವರೆಲ್ಲ ಈಗೆಲ್ಲ ಹೋರಾಟ ಮಾಡಿದ್ರಿಂದ ಇಲ್ಲಿವರೆಗೆ ನಮಗೆ ಬಂತು. ಅದ್ರ ಜೊತೆಗೆ ನಿಮ್ಮ TV5 ಕೂಡ ನಮಗೆ ಜನಧ್ವನಿ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟರು ನಮಗೆ. ಎಸ್ ಸರ್, ಎಸ್ ಸರ್. ಅದಕ್ಕೆ ಆದಂತ ನಮ್ಮ ರಾಜಕಾರಣಿಗಳು ಸ್ವಲ್ಪ ಒಳ್ಳೆ ಸ್ಪಂದಿಸಿದ್ರು. ತಮಗೂ ಕೂಡ ಧನ್ಯವಾದಗಳು ಹೇಳ್ತೀವಿ ಸರ್, ನಮ್ಮ ಹೋರಾಟ ಸಮಿತಿಯಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಈಗ 3ನೇ ತಾರೀಕಿಂದ ಶುರು ಆಗುತ್ತಂತಲ್ಲ ಸರ್ ಕಾಮಗಾರಿ? ಆಗುತ್ತೆ ಸರ್. ನಿನ್ನೆ ಬಂದಿದೆ ಸರ್ ಆರ್ಡರ್ ಕಾಪಿ. ನಿನ್ನೆ ತಾವು ಬಂದು ಹೋದ್ಮೇಲೆ ತಮ್ಮ ವರದಿಗಾರರು ಬಂದು ಹೋದ್ಮೇಲೆ ಇನ್ನೂ ನಮಗೆ ಬಹಳ ಇದಾಯ್ತು. ಸಾಯಂಕಾಲನೇ ನಮಗೆ ಬಂತು ಸರ್ ಅದು ಆರ್ಡರ್ ಕಾಪಿ. 3ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಕಾಪಿನೂ ಬಂತು ಸರ್ ನಮ್ಮ LC63. ಬಹಳ ಚೆನ್ನಾಗಿದೆ ಸರ್ ನಮಗೆ. ಈಗೆಲ್ಲ ನಮಗೆ ಓಜನಹಳ್ಳಿ ರಸ್ತೆ ಅವರಿಗೆ ಮತ್ತೆ ಭಾಗ್ಯನಗರದವರಿಗೆ, ಗಣೇಶ್ ನಗರದವರಿಗೆ, ಮಹಾಲಕ್ಷ್ಮಿ ಲೇಔಟ್ನವರಿಗೆ, KHB ಕಾಲೋನಿ ಅವರಿಗೆ ಬಹಳ ಅನುಕೂಲ ಆಗುತ್ತೆ ಸರ್ ಇದನ್ನ. ನಿಜ ಸರ್. ಅದೇ ಸರ್ ನಮ್ದು ನೋಡಿ ಸರ್, ನಮ್ದು ಇಲ್ಲಿ ಯಾವುದೇ ಸರ್ ನಮ್ಗೆ ರಾಜಕೀಯ ಬೇಡ ಸರ್, ನಮ್ಗೆ ಜನಪರವಾಗಿ ಕೆಲಸ ಆಗ್ಬೇಕಷ್ಟೇ ಅಲ್ವಾ ಸರ್? 100% ಸರ್, 100%. ಯಾವ ಪಕ್ಷದವರು ಆಗಿರುತ್ತೆ ಸರ್, ನಾವು ಕೆಲಸ ಮಾಡದೇ ಇದ್ರೆ ನಾವು ಎಚ್ಚರಿಸ್ತೀವಿ, ಕೆಲಸ ಮಾಡಿದ್ರೆ ನಾವು ಹೊಗಳ್ತೀವಿ ಸರ್. ಹೌದೌದು, 100% ಸತ್ಯ ಸರ್. ಸರ್ ಇನ್ನೊಂದು ನಮಗೆ ತಮ್ಮ ಕಡೆಯಿಂದ ಇನ್ನೊಂದು ಕೂಡ ಅನುಕೂಲ ಆಗ್ಬೇಕಾಗಿತ್ತು ಸರ್ ನಮಗೆ. ಹೇಳಿ. ಸ್ವಲ್ಪ ರಾಜ್ಯ ಸರ್ಕಾರದ ಅನುದಾನ ಒಂದು ಬರ್ಬೇಕಾಗಿದೆ ಸರ್. ನಮ್ಮ 1,81,00,000. ಅದು ಏನಂದ್ರೆ ಸೈಟ್ ಲೂಸರ್ಸ್ ಏನಿದಾರೆ, ಕೆಲವೊಂದು 9 ಪ್ಲಾಟ್ಗಳು, ವಿವೇಕಾನಂದ ಸ್ಕೂಲ್ ಮೈದಾನ ಇವೆಲ್ಲ ಸೇರಿ ಅಂದಾಜು 1,81,00,000 ಅಂತ ನಾವು ಅನ್ಕೊಂಡಿದ್ವಿ ಸರ್. ಅದು ರಾಜ್ಯ ಸರ್ಕಾರ ಅನೇಕ ಬಾರಿ ನಮ್ಮ ಶಾಸಕರಿಗೂ ಮನವಿ ಮಾಡಿದೀವಿ. ಇದುವರೆಗೆ ನಮಗೆ ಕೊಟ್ಟಿಲ್ಲ ಸರ್. ಈಗ ಖಂಡಿತ ಸರ್ ಗಮನಕ್ಕೆ ಬರುತ್ತೆ. ಈಡೇರ್ತಿಲ್ಲ ಸರ್ ನಮಗೆ. ಖಂಡಿತ ಸರ್ ಗಮನಕ್ಕೆ ಬರುತ್ತೆ. ಬಟ್ ಈಗ ಸರ್ ನೋಡಿ, ಈಗ ಒಂದೇನೋ ರೈಲ್ವೆ ಟ್ರ್ಯಾಕ್ ನಾವು ನಿರ್ಮಾಣ ಮಾಡ್ತಿದ್ದೀವಿ ಆರಂಭದಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಸರ್ ಅಲ್ವಾ ಸರ್? ಆಮೇಲೆ ಸಮಸ್ಯೆ ಆಗೋದಲ್ಲ, ಆಮೇಲೆ ಈ ರೀತಿ ಸಮಸ್ಯೆಗಳೇ ಬರೋದಿಲ್ಲ ಅಂತ ಮೊದಲೇ ಮಾಡುವಾಗ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಮಾಡಬೇಕು ಅಲ್ವಾ? ಸ್ಥಳೀಯರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು. ಹೌದು. ಚೆನ್ನಾಗಿದೆ ಸರ್ ತಮ್ಮದು. ತಮಗೂ ಇನ್ನೊಂದ್ಸಲ ನಾವು ಬಹಳ ಧನ್ಯವಾದ ಹೇಳ್ತೀವಿ ಸರ್, ತಮ್ಮ TV5 ವರದಿಗಾರರಿಗೂ ತಮ್ಮ ಸಿಬ್ಬಂದಿಯವರಿಗೂ ಕೂಡ. ಎಸ್ ಸರ್. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ತಮ್ಮ ಹೋರಾಟ ಹಾಗೆ ಮುಂದುವರಲಿ. ಥ್ಯಾಂಕ್ ಯು ಬಸವರಾಜ್ ಅವರೇ ಮಾತಾಡಿದ್ದಕ್ಕೆ. ನೋಡಿ, ಈಗ ನಿರಂತರವಾಗಿ ಬಸವರಾಜ್ ಅವರು ರೈಲ್ವೆ ಅಂಡರ್ ಪಾಸ್ ನಿರ್ಮಾಣದ ಹೋರಾಟ ಸಮಿತಿಯವರು 70 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ರು. ಅವರ 70 ದಿನಗಳ ಹೋರಾಟ TV5 ಜನಧನಿಯ ವಿಸ್ತೃತ ವರದಿಯ ಫಲಶ್ರುತಿ ಇದೆಲ್ಲವೂ ಕೂಡ. ಹಾಗಾಗಿನೇ ಈಗ ಅಂಡರ್ ಪಾಸ್ ನಿಮಗೆ 3ನೇ ತಾರೀಕಿಂದ ಕಾಮಗಾರಿ ಶುರುವಾಗುತ್ತೆ. ಸ್ವಲ್ಪ ದಿನದಲ್ಲಿ ಮುಗಿಯುತ್ತೆ. ಆ್ಯಂಬ್ಯುಲೆನ್ಸ್ ಬರುತ್ತೆ, ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಆರಾಮಾಗಿ ಬಿಟ್ಟು ಬರ್ಬೋದು. ನೀವು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಂಗಿಲ್ಲ, ಮತ್ತೆ ಈಸಿಯಾಗಿ ಹೋಗ್ಬೋದು. ನೋಡಿ, ನಾವು ಹೇಳ್ತಾ ಇದ್ದೀವಿ, ನಮ್ಮ ಜನ ಹೆಂಗಂತಂದ್ರೆ ಎಲ್ಲ ಇದ್ರೂ ಕೆಲವೊಂದಿಷ್ಟು ಜನ ಅರ್ಜೆಂಟ್ ಆಯಿತು ನನಗೆ, ಹಿಂಗೆ ಹೋಗ್ಬಿಡೋಣ ಸರ್ರನ ಅಂತ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೀವು ಅಂಡರ್ ಪಾಸ್ ಕೇಳಿದ್ರಲ್ವಾ, ಸಂಸದರಿಗೆ ಸ್ಪಂದನೆ ಕೊಟ್ಟಿದ್ದಾರಲ್ವಾ, 3 ಕೋಟಿ ಮೀಸಲಿಟ್ಟಿದ್ದಾರಲ್ವಾ, ಅಂಡರ್ ಪಾಸ್ ಆಗುತ್ತೆ, ಅಲ್ಲೇ ಹೋಗ್ಬೇಕು ನೀವು ನಡ್ಕೊಂಡು. ಅಯ್ಯೋ ಅಂಡರ್ ಪಾಸು ಸ್ವಲ್ಪ ದೂರ ಆಗುತ್ತೆ ನಮಗೆ. ದೂರ ಅಂತಂದರೆ ಏನು ರೀ, ಒಂದು 20-30 ಮೀಟ್ರು ಅಷ್ಟೇ ಅದು. ಹಾಗಾಗಿ ನಾವು ಜೀವ ಭಯದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ನೀವು ಅಂಡರ್ ಪಾಸನ್ನು ಬಳಸಲೇಬೇಕು. ಇಲ್ದಿದ್ರೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. 3 ಕೋಟಿ ಹಣ ಸರ್ಕಾರದ ಯೋಜನೆಗಳನ್ನು ತಾವು ಬಳಸ್ಕೊಳ್ಬೇಕು. ಅಂದಾಗ ಮಾತ್ರ ಆ ಹೋರಾಟಕ್ಕೂ ಕೂಡ ಒಂದು ಬೆಲೆ ಸಿಕ್ಕಂಗಾಗತ್ತೆ. TV5 ಕೂಡ ಏನಂದ್ರೆ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತು ಪಬ್ಲಿಕ್ನಲ್ಲಿ ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸ ಮಾಡಿದ್ರೆ ನಾನು TV5 ಕೂಡ ಈಗ ಅಭಿನಂದಿಸ್ತೇನೆ. ಯಾಕಂದರೆ ಬರೀ ನಮ್ಮ ಜೊತೆ, ನಮ್ಮ ಜನಪ್ರತಿನಿಧಿಗಳ ಜೊತೆ, ಅಧಿಕಾರಿಗಳ ಜೊತೆ ಇವತ್ತು ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು ಅದು ವೇಗವನ್ನು ಪಡ್ಕೊಳ್ಳೋದಿಲ್ಲ. ಯಾವಾಗ ಮಾಧ್ಯಮದವರು ಕೈಗೆ ಎತ್ಕೊಂಡ್ರೆ ಅದಕ್ಕೊಂದು ವೇಗದ ಅಂದರೆ ಫಾಸ್ಟ್ ಆಗ್ತಕ್ಕಂಥ ಅದಕ್ಕೆ ಒಂದು ಚಾಲನೆ ಸಿಗ್ತೈತೆ ಅಂತ ಕೂಡ ನನ್ನ ಭಾವನೆ. ಮಾತಾಡಿ ರೈಲ್ವೆ ಇಂಜಿನಿಯರ್ ಹತ್ರ ಮಾತಾಡಿ ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅಮೌಂಟ್ ಏನಿದೆಯಲ್ಲ 4 ಕೋಟಿ ಇದರಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡಿಬಿಡಿ. ಮುಂದೆ ಲ್ಯಾಂಡ್ ಅಕ್ವಿಷನ್ದು ಮತ್ತು ಇಲ್ಲಿ ಅಪ್ರೋಚ್ ರೋಡನ್ನು ರಾಜ್ಯ ಸರ್ಕಾರದಿಂದ ಅದು ಕ್ರಮೇಣವಾಗಿ ಬಂದರೂ ಕೂಡ ಈಗ ನಮ್ಮ ಸಂಚಾರಕ್ಕೆ ಸುಗಮ ಆಗ್ತದೆ. ಪಬ್ಲಿಕ್ ಡಿಮ್ಯಾಂಡ್ ಇದೆ ಅಂತೇಳಿ ಕೂಡ ನಾವು ಪತ್ರ ವ್ಯವಹಾರ ಮಾಡೋದು ಮೇಜರ್ ಇವೆ, 11 ಸ್ಮಾಲ್ ಇವೆ. ಅಂದರೆ ಒಂದು ಕಡೆ ಡ್ರೈನೇಜಿಗೆ 11 ಬೇಕು ಮತ್ತು ನಮ್ಮ ಕನ್ಸ್ಟ್ರಕ್ಷನಿಗೆ 11 ಬೇಕು. ರೆಡಿ ಇದೆ. ಒಂದು ದಿವಸದಲ್ಲಿ ಇದು ಲೋಕಾರ್ಪಣೆ ಆಗ್ತೈತೆ. ಭಾಳ ಖುಷಿ ಪಡ್ತಕ್ಕಂಥ ಒಂದು ವಿಚಾರ. ಬಂದಿದೆ. ಬಟ್ ಇಲ್ಲೇನಾಗಿದೆ ಅಂದರೆ ಇವತ್ತು ಸ್ಟೇಟ್ ಗೌರ್ಮೆಂಟ್ನವರು ಅವ್ರದ್ದು ಶೇರ್ ಇರ್ತದಲ್ಲ, ಅವರು 4.44 ಕೋರ್ಸ್ ಕೊಡಬೇಕಾಗಿದೆ, ಇನ್ನೂ ಕೊಡ್ತಾ ಇಲ್ಲ. ಬಟ್ ಬರ್ರಿ
ಹಂಗಾಗಿರೋದ್ರಿಂದ ಈಗ ನಾವೇನಂತ ರಿಕ್ವೆಸ್ಟ್ ಮಾಡಿದ್ವಿ ಅಂದ್ರೆ ನಮ್ಮ ಸರ್ಕಾರದ ಬಗ್ಗೆ ಒತ್ತಾಯ ಏನು ಮಾಡಿದ್ವಿ ಅಂದರೆ ಜನರಲ್ ಮ್ಯಾನೇಜರ್ ಕಡೆ ಮತ್ತು ನಮ್ಮ ರೈಲ್ವೆ ಮಂತ್ರಿಗಳಂತ ಅಶ್ವಿನಿ ವೈಷ್ಣೋಜಿ ಅವರು ಈಗ ನಮಗೆ ಈಗ ಟೆಂಟೇಟಿವ್ ಆಗಿ ಅಂದ್ರೆ ನಮ್ಮ ಪೋರ್ಷನ್ ಕೆಲಸ ಮಾಡಿಬಿಡೋಣ, ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ನಿರ್ಣಯ ಮಾಡಿದ್ರೆ ಸಾಟರ್ಡೆ ಅಂದರೆ 3ನೇ ತಾರೀಕು ಡೇಟ್ ಕೊಟ್ಟರೆ ಹೇಳಿದ್ನಲ್ಲ ಕ್ರೇನ್ಗಿನ್ ಎಲ್ಲ ರೆಡಿ ಇದೆ, 3ನೇ ತಾರೀಕಿಗೆ ಲೋಕಾರ್ಪಣೆ ಆಗ್ತದೆ. ಒಟ್ಟು ಯಾವಾಗ ಇದು ಇದಾಗುತ್ತೆ ಸರ್? ಅದೇ ಹೇಳಿದ್ನಲ್ಲ 3ನೇ ತಾರೀಕಿಗೆ ಆಗ್ತದೆ. ಇದ್ರ ಜೊತೆಗೆ ಮುಂದೆ ಈಗ ಅಲ್ಲಿ ಕೂಡ ರೆಡಿ ಇದ್ದಾರೆ, ಯಾವುದು KEB ಗೇಟ್. ಇದಾದ ನಂತರ 1 by 1 ಅದು ಮಾಡ್ತಾ ಇದ್ದಾರೆ. ಅಲ್ಲಿ ಬಸಾಪುರ ಹತ್ರ ಈಗಾಗಲೇ ಎರೆಕ್ಷನ್ ನಡೆದಿದೆ, ಅಲ್ಲಿ ಒಂದು 71 ಗೇಟ್ ನಂಬರು, ಅದನ್ನೇ ನೀವು ನೋಡ್ಕೊಂಬರ್ರಿ ಇವತ್ತು. ಅದು ಸೇಮ್ ಇದೇ ಥರ 3 ಕೂಡ ಒಂದು ತಿಂಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಲೋಕಾರ್ಪಣೆ ಆಗ್ತವೆ 3 ಅಲ್ಲ. ಅಂತೂ ಇಂತೂ ರೈಲ್ವೆ ಅಂಡರ್ಪಾಸ್ ನಿರ್ಮಾಣಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಇದೆಲ್ಲವೂ ಕೂಡ ಅಲ್ಲಿನ ಹೋರಾಟಗಾರರ ಶ್ರಮ ಮತ್ತು TV5 ಜನದನಿಯ ಇಂಪ್ಯಾಕ್ಟ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಂಸದ ಕರಡಿ ಸಂಗಣ್ಣವರು ವಿಸಿಟ್ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಅನುದಾನ ಕೂಡ ಬಿಡುಗಡೆಯಾಗಿದೆ. ಫೆಬ್ರವರಿ 3ರಿಂದ ನಿಮ್ಮ ಕನಸು ನನಸಾಗ್ತಾ ಇದೆ. ಇದೊಂದೇ ಅಲ್ಲ, ಇನ್ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೀವು ನಮ್ಮ ಗಮನಕ್ಕೆ ತರಬಹುದು. ನಾವು ಕೆಲಸ ಮಾಡಿಸಲ್ಲ ಅಥವಾ ನಮ್ಮಿಂದ ಆಗೋದೇ ಇಲ್ಲ ಅಂತ ಹೇಳಲ್ಲ, ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಆದರೆ ಇಚ್ಛಾಶಕ್ತಿಯಿಂದ ರಾಜಕಾರಣಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲಸ ಮಾಡಬೇಕು ಅಷ್ಟೇ. ಕಾದು ನೋಡ್ತೀವಿ ಫೆಬ್ರವರಿ 3 ಆದಮೇಲೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿಗಳು ಬದಲಾಗುತ್ತೆ, ಜನರ ಖುಷಿ ಹೇಗಿರುತ್ತೆ. ಕೇವಲ ಇದೊಂದಷ್ಟೇ ಅಲ್ಲ, ಕೊಪ್ಪಳದಲ್ಲಿ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ಅದರ ಕಡೆ ಕೂಡ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯ TV5 ಮಾಡ್ತಾ ಇದೆ. ಇದು ಇವತ್ತಿನ ಜನದನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.